ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ನಾವು ನುಗ್ಗೆ ಸೊಪ್ಪಲ್ಲಿ ಬಸ್ಸಾರು ಮಾಡೋದು ಹೇಗೆ ಅಂತ ನೋಡೋಣ. ನಾನಿಲ್ಲಿ ಅವರೆಬೇಳೆ ಮತ್ತು ತೊಗರಿಬೇಳೆ ತೊಗೊಂಡಿದ್ದೀನಿ. ಇದೇ ಕಾಂಬಿನೇಷನ್ ತೊಗೋಬೇಕು ಅಂತ ಏನಿಲ್ಲ. ಅವರೆಬೇಳೆ ಸ್ಕಿಪ್ ಮಾಡಿಬಿಟ್ಟು ನೀವು ಹೆಸರು ಕಾಳು ಕೂಡ ಯೂಸ್ ಮಾಡ್ಕೊಬೋದು. ಸೊ ನಾನಿಲ್ಲಿ ತೊಳೆದು ಇಟ್ಕೊಂಡಿರೋಂಥ ಸೊಪ್ಪು ಮತ್ತು ಬೇಳೆ ಎರಡನ್ನೂ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನುಗ್ಗೆ ಸೊಪ್ಪನ್ನು ಸೊಪ್ಪಿನ ರಾಜ ಅಂತಲೇ ಕರೀತಾರೆ. ಸೊ ವಾರಕ್ಕೆ ಒಂದ್ಸಲಿ ಆದರೂ ತಿನ್ನಬೇಕು ಅಂತ ಹೇಳ್ತಾರೆ. ಈ ಥರ ಬಸ್ಸಾರು ಮಾಡಿಕೊಂಡು ತಿಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ಟ್ರೈ ಮಾಡಿ. ಹಾಗೆ ನಾನಿಲ್ಲಿ ಸ್ವಲ್ಪ ಉಪ್ಪನ್ನು ಕೂಡ ಆ್ಯಡ್ ಮಾಡಿಕೊಂಡು ಲಿಡ್ನ ಕ್ಲೋಸ್ ಮಾಡಿ ಇದನ್ನು 1 ವಿಷಿಲ್ ಕೂಗಿಸ್ಕೊತೀನಿ. 1 ವಿಷಿಲ್ ಅಥವಾ 2 ವಿಷಿಲು ಕೂಡ ಕೂಗಿಸ್ಕೊಬೋದು. ಬೇಳೆಕಾಳು ಜಾಸ್ತಿ ಬೆಂದೋಗ್ಬಿಡುತ್ತೆ ಅನ್ನೋದಾದರೆ ಒಂದೇ ವಿಸಿಲ್ ಸಾಕಾಗುತ್ತೆ. ಇದು ಬೇಯೋ ಅಷ್ಟರಲ್ಲಿ ನಾವು ಬೇಕಾಗಿರೋವಂಥ ಇಂಗ್ರೀಡಿಯೆಂಟ್ಸ್ನ ಕಟ್ ಮಾಡಿ ಇಟ್ಕೊಳ್ಳೋಣ. ನಾನಿಲ್ಲಿ 3 ಈರುಳ್ಳಿ ತೊಗೊಂಡಿದ್ದೀನಿ. 1 ಸಾಂಬಾರು ಒಗ್ಗರಣೆಗೆ, ಹಾಗೆ 2 ಪಲ್ಯಕ್ಕೆ. ದೊಡ್ಡ ಈರುಳ್ಳಿ ಆದರೆ ಒಂದೇ ಕೂಡ ಸಾಕಾಗುತ್ತೆ ಪಲ್ಯಕ್ಕೆ. ಸೊ ಹಾಗೆ ನಾನಿಲ್ಲಿ 3ರಿಂದ 4 ಹಸಿಮೆಣ್ಸಿನ್ಕಾಯಿ ತೊಗೊತೀನಿ. ಖಾರ ಜಾಸ್ತಿ ಇದ್ದರೆ ನಿಮಗೆ ಖಾರ ಹೇಗೆ ಬೇಕಾಗುತ್ತೆ ಅದ್ರ ಮೇಲೆ ತೊಗೊಳ್ಳಿ. ನಾನಿದ್ದು ಹಸಿಮೆಣ್ಸಿನ್ಕಾಯಿ ಖಾರ ಸ್ವಲ್ಪ ಕಡಿಮೆ ಅನ್ನಿಸ್ತು, ಅದಕ್ಕೆ ನಾನು 5 ತೊಗೊಂಡಿದ್ದೀನಿ. 2 ಅಥವಾ 3 ಸಾಕಾಗುತ್ತೆ. ಹಾಗೆ ಇಲ್ಲಿ ಕೊತ್ತಂಬರಿ ಸೊಪ್ಪು ಕೂಡ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ. ಅಷ್ಟರಲ್ಲಿ ಇದು ಕೂಡ ಬೇಕಂತು. ಹಾಗೆ ನಾನು ಇದನ್ನು ಫಿಲ್ಟರ್ ಮಾಡಿ ಸಪ್ರೇಟ್ ಮಾಡ್ಕೊತೀನಿ, ಸೊಪ್ಪು ಕಾಳು ಮತ್ತು ನೀರು ಬೇರೆ. ನಾನು ಇದರಲ್ಲಿ ಸ್ವಲ್ಪ ಕಾಳು ಮತ್ತು ಸ್ವಲ್ಪ ಸೊಪ್ಪನ್ನು ಒಂದು ಬಟ್ಲಿಗೆ ತೊಗೊಂಡು ಇಟ್ಕೊತೀನಿ. ಇದು ನಮಗೆ ರುಬ್ಕೊಳ್ಳೋಕ್ಕೆ ಬೇಕಾಗುತ್ತೆ. ನಾನಿಲ್ಲಿ ಒಂದು ಬಾಣಲಿ ಇಟ್ಕೊಂಡು ಆ ಬಾಣಲಿಗೆ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಒಗ್ಗರಣೆಗೆ ರೆಡಿ ಮಾಡ್ಕೊತಾ ಇದ್ದೀನಿ ಪಲ್ಯಕ್ಕೆ. ಎಣ್ಣೆನ ಆದಷ್ಟು ಕಡಿಮೆನೇ ಯೂಸ್ ಮಾಡೋಕ್ಕೆ ಟ್ರೈ ಮಾಡಿ ಫ್ರೆಂಡ್ಸ್. 1 ಅಥವಾ 2 ಸ್ಪೂನ್ ಸಾಕಾಗುತ್ತೆ. ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಅದಕ್ಕೆ ಸ್ವಲ್ಪ ಸಾಸಿವೆ ಮತ್ತು ಒಣಮೆಣ್ಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಹಾಗೆ ನಾವು ಕಟ್ ಮಾಡಿ ಇಟ್ಕೊಂಡಿರೋ ಅಂಥ ಈರುಳ್ಳಿ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿನ ಸ್ವಲ್ಪ ಕಡಿಮೆನೇ ಫ್ರೈ ಮಾಡಿ, ಜಾಸ್ತಿ ಫ್ರೈ ಮಾಡಿದ್ರೆ ಪಲ್ಯಕ್ಕೆ ಅದಷ್ಟು ಚೆನ್ನಾಗಿರಲ್ಲ. ಸೊ ಸ್ವಲ್ಪ ಫ್ರೈ ಮಾಡಿದ್ರೆ ಅದು ಕ್ರಿಸ್ಪಿಯಾಗಿ ಸಿಗೋದ್ರಿಂದ ಪಲ್ಯ ಜೊತೆ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ನಾನಿಲ್ಲಿ ಫಿಲ್ಟರ್ ಮಾಡ್ಕೊಂಡಿದ್ದಂಥ ಕಾಳು ಸೊಪ್ಪು ಹಾಕ್ತಾಯಿದ್ದೀನಿ. ಸೊ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗತ್ತೆ. ಅದರಲ್ಲಿ ಸ್ವಲ್ಪ ನೀರಿನ ಅಂಶ ಎಲ್ಲ ಇರುತ್ತಲ್ಲ, ಅದೆಲ್ಲ ಸುಂಡೋ ತನಕ ಫ್ರೈ ಮಾಡ್ಕೊಬೇಕು. 1 ಸ್ಪೂನು ಹುಣಸೆ ಹುಳಿ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ಏನಕ್ಕೆ ಅಂದರೆ ನುಗ್ಗೆ ಸೊಪ್ಪು ಆಗಿರೋದ್ರಿಂದ ಕಹಿ ಇದ್ದರೆ ಆ ಥರ ಕಹಿ ಎಲ್ಲ ಏನೂ ಕಾಣಲ್ಲ. ಹಾಗೆ ಸ್ವಲ್ಪ ಕಾಯಿ ತುರಿ ಸ್ವಲ್ಪ ಜಾಸ್ತಿನೇ ಹಾಕಿದ್ರೂ ಕೂಡ ಟೇಸ್ಟಿಯಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಮತ್ತು ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿರೋವಂಥದ್ದು ಆ್ಯಡ್ ಮಾಡಿಕೊಂಡು ನೀರೆಲ್ಲ ಸುಂಡೋ ಹಾಗೆ ಹಸಿ ಎಲ್ಲ ಹೋಗೋ ಹಾಗೆ ತೆಂಗಿನಕಾಯಿದು ಚೆನ್ನಾಗಿ ಬೇಯಿಸ್ಕೊಳ್ಳಿ. ಒಂದು 2ರಿಂದ 3 ನಿಮಿಷ ಬೇಯಿಸಿದ್ರೂ ಸಾಕಾಗುತ್ತೆ. ಮತ್ತು ಇಲ್ಲಿ ಒಂದು ಜಾರ್ ತೊಗೊಂಡಿದ್ದೀನಿ. ಸ್ವಲ್ಪ ಕಾಳು ಸೊಪ್ಪು ಎತ್ತಿಟ್ಕೊಂಡಿದ್ನಲ್ಲ ಅದನ್ನು ಆ್ಯಡ್ ಮಾಡಿಕೊಂಡು ಕೊತ್ತಂಬರಿ ಸೊಪ್ಪು, ಹಾಗೆ ಕಟ್ ಮಾಡಿ ಇಟ್ಕೊಂಡಿರೋಂಥ ಹಸಿಮೆಣ್ಸಿನ್ಕಾಯಿ ಮತ್ತು 1 ಸ್ಪೂನ್ ಜೀರಿಗೆ, 1 ಗೆಡ್ಡೆ ಬೆಳ್ಳುಳ್ಳಿ, ಹಾಗೆ ಸ್ವಲ್ಪ ಕಾಯಿ ತುರಿ ಇಷ್ಟನ್ನು ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಒಂದು ಕನ್ಸಿಸ್ಟೆನ್ಸಿಯಲ್ಲಿ ಚೆನ್ನಾಗಿ ರುಬ್ಕೊಳ್ಳಿ. ಅದು ನುಣ್ಣಗಾಗಬೇಕು. ಈಗ ನಾವು ಸಾಂಬಾರಿಗೆ ಒಗ್ಗರಣೆಗೆ ಹಾಕೊಳ್ಳೋಣ. ಇಲ್ಲಿ ನಾನು ಕುಕ್ಕರ್ ತೊಗೊಂಡಿದ್ದೀನಿ. ಸೊಪ್ಪು ಕಾಳು ಎರಡನ್ನೂ ಬೇಯಿಸ್ಕೊಂಡಿದ್ನಲ್ಲ ಅದೇ ಕುಕ್ಕರ್ಗೆ ಸ್ವಲ್ಪ ಎಣ್ಣೆ, ಹಾಗೆ ಜೀರಿಗೆ, ಸಾಸಿವೆ, 1 ಒಣಮೆಣ್ಸಿನ್ಕಾಯಿ, ಸ್ವಲ್ಪ ಕರಿಬೇವಿನ ಸೊಪ್ಪು ಇಷ್ಟನ್ನು ಹಾಕ್ಕೊಂಡು, ಹಾಗೆ ಕಟ್ ಮಾಡಿ ಇಟ್ಕೊಂಡಿರೋಂಥ ಈರುಳ್ಳಿ, ಹಾಗೆ ಒಂದು 5-6 ಎಸಳು ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿದ್ದೀನಿ. ಇಷ್ಟನ್ನು ಸೇರಿಸಿ ನಾವು ಒಗ್ಗರಣೆಗೆ ಹಾಕೊಳ್ಳೋಣ. ಹಾಗೆ ಫ್ರೆಂಡ್ಸ್, ನುಗ್ಗೆ ಸೊಪ್ಪು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಹಾಗೆ ಜಾಸ್ತಿ ತಿಂದರೂ ಕೂಡ ಬಾಡಿಗೆ ತುಂಬಾ ಓವರ್ ಹೀಟ್ ಆಗುತ್ತೆ. ಸೊ ಇದ್ರ ಜೊತೆಗೆ ನೀವು ಜಾಸ್ತಿ ನೀರು ಕುಡಿತಾನೆ ಇರಬೇಕಾಗತ್ತೆ. ಹೀಟ್ನ ಕಂಟ್ರೋಲ್ ಮಾಡೋ ಅಂಥ ಫುಡ್ ಏನಾದ್ರು ನೀವು ತೊಗೊಂಡ್ರೂ ಈಕ್ವಲ್ ಆಗುತ್ತೆ. ಇಲ್ಲ ಅಂದರೆ ಸ್ವಲ್ಪ ತಿನ್ನೋದನ್ನು ಅಭ್ಯಾಸ ಮಾಡ್ಕೊತಾ ಹೋದರೆ ಸರಿ ಹೋಗುತ್ತೆ. ಗಾದೆನೇ ಇದೆ ಅಲ್ವಾ, ಅತಿಯಾಗಿ ತಿಂದರೆ ಅಮೃತವು ಕೂಡ ವಿಷವಾಗುತ್ತೆ ಅಂತ. ಹಾಗೆ ನಾವು ಯಾವುದೇ ಫುಡ್ ಆದರೂ ಕೂಡ ಲಿಮಿಟಲ್ಲಿ ತಿಂದರೆ ಅದ್ರ ಪ್ರಯೋಜನ ನಮ್ಮ ಬಾಡಿಗೆ ಸಿಗುತ್ತೆ, ನಮ್ಮ ಬಾಡಿನೂ ಕೂಡ ಹೆಲ್ತಿಯಾಗಿ ಇರುತ್ತೆ. ರುಬ್ಬಿಟ್ಕೊಂಡಿರೋಂಥ ಸೊಪ್ಪು ಕಾಳು, ಹಾಗೆ ನಾನು ಫಸ್ಟು ಫಿಲ್ಟರ್ ಮಾಡ್ಕೊಂಡಿರೋ ಅಂಥ ನೀರು ಇದೆಯಲ್ಲ ಆ ನೀರು ಎಲ್ಲನೂ ಸೇರಿಸ್ಬಿಟ್ಟು ನಾನು ಒಗ್ಗರಣೆ ಹಾಕಿದ್ಮೇಲೆ ಅದಕ್ಕೆ ಆ್ಯಡ್ ಮಾಡಿಕೊಂಡು
ಇದಕ್ಕೆ ಸ್ವಲ್ಪ ಕಾಯಿ ತುರಿ ಹಾಗೆ ಕೊತ್ತಂಬರಿ ಸೊಪ್ಪು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ನಿಮಗೆ ಯಾವ ಕನ್ಸಿಸ್ಟೆನ್ಸಿನಲ್ಲಿ ಸಾಂಬಾರು ಬೇಕಾಗುತ್ತೆ, ಇದು ರೈಸ್ಗೆ ಮುದ್ದೆಗೆ ನೋಡಿಕೊಂಡು ನೀರು ಹಾಕ್ಕೊಂಡು ನಮಗೆ ಯಾವ ರೀತಿ ಕನ್ಸಿಸ್ಟೆನ್ಸಿ ಬೇಕೋ ಆ ರೀತಿ ಕನ್ಸಿಸ್ಟೆನ್ಸಿನ ನಾವು ಮಾಡ್ಕೊಬೋದು. ಹಾಗೆ ಇಲ್ಲಿ ನಾನು 2 ಸ್ಪೂನು ಹುಣಸೆ ರಸ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಬಸ್ಸಾರಿಗೆ ಬೆಳ್ಳುಳ್ಳಿ ಮತ್ತು ಹುಣಸೆ ರಸನ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಸಾಂಬಾರು ತುಂಬಾ ಟೇಸ್ಟಿಯಾಗಿರುತ್ತೆ. ಇದೆಲ್ಲ ಹಾಕಿದ್ಮೇಲೆ ಒಂದು 5ರಿಂದ 8 ನಿಮಿಷ ಸಾಂಬಾರನ್ನ ಬೇಯಿಸ್ಕೊಂಡ್ರೆ ನಮಗೆ ಬಸ್ಸಾರು ರೆಡಿ ಆಗಿಬಿಡುತ್ತೆ. ಇದು ಇವತ್ತಿನ ನುಗ್ಗೆ ಸೊಪ್ಪಿನ ಬಸ್ಸಾಂಬಾರ್ ರೆಸಿಪಿ ಆಗಿತ್ತು ಫ್ರೆಂಡ್ಸ್. ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಹೇಳಿ. ಥ್ಯಾಂಕ್ ಯು.